ಮೋಹನ್ ಅವ್ರು, ನನಗೇನ್ ಶಾಕ್ ಮತ್ತೆ ಏನ್ ಆಶ್ಚರ್ಯ ಆಗ್ತಿದೆ ಅಂತಂದ್ರೆ, ನೀವು ಹೇಳ್ತಿರೋ ಪ್ರಕಾರ ಇದು ಧರ್ಮಾಧಿಕಾರಿಗಳದ್ದೇ ಜಾಗ. ಹೌದು, ಅಲ್ಲಿ ಕಬಳಿಸೋ ಪ್ರಶ್ನೆನೂ ಬರ್ಲಿಲ್ಲ. ಇಲ್ಲ. ಆನೆ ಮಾವುತನ ಜಾಗ ಇದು, ಅವ್ನು ಕೊಡ್ಲಿಲ್ಲ ಅಂತ ವಿರೋಧ ಮಾಡಿದ್ದಕ್ಕೆ ಅವ್ನು ಹೊಡೆಯೋ ಪ್ರಶ್ನೆನೇ ಬರಲಿಲ್ಲ. ಅವ್ರದೇ ಜಾಗ, ಅವ್ರದೇ ಜಾಗ, ಬಿಲ್ಡಿಂಗ್ ಅವ್ರದೇ. ಅಲ್ಲ ರೀ, ಇಲ್ಲಿ ಬಿಲ್ಡಿಂಗ್ ಅವ್ರದ್ದು. ಮೋಹನ್ ಸರ್, ಈ ಆನೆ ಮಾವತನ ಮಗ ಈಗ ಅದನಂತರ ಬಂದು ಅಲ್ಲ, ನಿಮಗ್ ಗೊತ್ತಿದೆ, ನಾನು ವ್ಯೂವರ್ಸ್ ನ ಇಲ್ಲಿ ನಾನು ಕಾನ್ಸಂಟ್ರೇಟ್ ಗ್ಯಾಪ್ ಮಾಡ್ತೀನಿ. ಏನಕ್ಕೆ ಇಲ್ಲಿ ಹೆಂಗೆ ಸುಳ್ಳುಗಳನ್ನ ಅದಕ್ಕೆ ಬಣ್ಣ ಹಚ್ಚಿ ಪ್ರಚಾರ ಮಾಡುವಂತ ಕೆಲಸ ಆಗ್ತಿದೆ ಅಂತಂದ್ರೆ, ಅಂದ್ರೆ ನೀವ್ ಹೇಳಿದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಕೆಲವು AI ವಿಡಿಯೋಗಳನ್ನ ನೀವು ನೋಡಿದಿರಲ್ಲ ಯೂಟ್ಯೂಬರ್ದು. ಇವರು ಯಾರು ಧರ್ಮಾಧಿಕಾರಿಗಳು ಜಾಗ ಕೊಡ್ಲಿಲ್ಲ ಅಂತ ಹೇಳಿ ಪ್ರಭಾವ ಬಳಸಿ ಅವ್ರನ್ನ ಹೊಡೆದು ಹಾಕ್ಬಿಟ್ರು, ಇದು ಮಾವುತನ ಜಾಗ ಆಗಿತ್ತು. ಬಟ್ ನೀವು ದಾಖಲೆಗಳ ಸಮೇತ ಹೇಳ್ತಾ ಇದ್ರಿ 2012ರಲ್ಲಿ ದಾಖಲೆ ತೆಗೆಸಿ, 2016ರಲ್ಲಿ ದಾಖಲೆ ತೆಗೆಸಿ, ಅದು ಯಾರ ಹೆಸರಲ್ಲಿ ಇತ್ತು ಅಂತ. ಇವ್ರ ಜಾಗ ಅಲ್ವೇ ಅಲ್ಲ, ಇನ್ನು ಕಬಳಿಸೋದು ಇಲ್ಲಿಂದ ಬಂತು. 2012ಗಿಂತ ಮೊದಲಿದ್ದು ಬೇಕಾದ್ರೆ ನೀವು ಈ ತೆಗೀರಿ, ಅದು ಸಂಜಯ್ ಹೆಗ್ಡೆ ಅವ್ರ ಹತ್ರಲ್ಲಿದೆ. ಸೊ ನೀವು ಆ ಜಾಗದಲ್ಲಿ ಧರ್ಮಸ್ಥಳದ ಹೆಗಡೆ ಅವರು ಈಗ ಅಯೋಧ್ಯೆ ಅಂತ ಹೋಟ್ಲ್ ಕಟ್ಟಿದ್ದಾರೆ, ಅದಕ್ಕೆ ಲೈಸೆನ್ಸ್ ಆಗೋದಿಲ್ವಾ? ಲೈಸೆನ್ಸ್ ಮಾಡಿರ್ಲಿಲ್ವಾ? ಲೈಸೆನ್ಸ್ ಕೊಡುವಾಗ ಅದರ ಜಾಗದ RTC ಹೇಳುದಿಲ್ವಾ? ಯಾರ ಹೆಸರಲ್ಲಿ ಲೈಸೆನ್ಸ್ ಕೊಡ್ತಾರೆ? ಎಲ್ಲಾ ರೆಕಾರ್ಡ್ ಸಿಗುತ್ತಲ್ಲ. ಸೊ ಇನ್ನೂ 100 ವರ್ಷ ಹಳೆ ರೆಕಾರ್ಡ್ಸ್ ತೆಗೆಸಿ ಅಥವಾ 20 ವರ್ಷದ ಹಳೆ ರೆಕಾರ್ಡ್ ತೆಗೆಸಿ ಮಾವುತನ ಹೆಸರಲ್ಲಿ 1 ಇಂಚು ಜಾಗ ಇಲ್ಲ ನಿಮ್ಮ ಪ್ರಕಾರ? ಇಲ್ಲ. ಧರ್ಮಸ್ಥಳದಲ್ಲಿ ಇನ್ನೊಬ್ಬರ ಹೆಸರಲ್ಲಿ ಜಾಗವೇ ಇಲ್ಲ. 75ರಲ್ಲಿ ಭೂಸುಧಾರಣೆ ಕಾಯ್ದೆ ಬಂದಾಗ ಯಾರೆಲ್ಲ ಡಿಕ್ಲರೇಷನ್ ಕೊಟ್ಟು ಅವರವರ ಹೆಸರಲ್ಲಿ ಜಾಗ ಆಗಿದೋ ಅಷ್ಟು ಜಾಗ ಮಾತ್ರ ಆಗಿರೋದು. ಅದನಂತರ ಯಾರಿಗೂ ಅಲ್ಲಿ ಜಾಗ ಆಗಿಲ್ಲ. 1400 ಚಿಲ್ಲರೆ ಎಕರೆ ಜಾಗ ಧರ್ಮಸ್ಥಳದವರ ಹೆಸರಲ್ಲಿ ಇದೆ. 3872 ಎಕರೆ ಚಿಲ್ಲರೆ ಜಾಗ ಇತ್ತು ಅಲ್ಲಿ. 4872 ಎಕರೆ ಜಾಗ ಇತ್ತು. ಅದರಲ್ಲಿ 3400 ಎಕರೆ ಚಿಲ್ಲರೆ ಜಾಗ ಒಕ್ಕಲ್ಗಳಿಗೆ ಹೋಗಿದೆ. ಉಳಿದದ್ದು 1400 ಚಿಲ್ಲರೆ ಎಕರೆ ಜಾಗ, ಆ ಜಾಗ ಇದೆ ಧರ್ಮಸ್ಥಳದಲ್ಲಿ. ಅವರು ಹೆಗ್ಗಡೆ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾರ್ಯಾರಿಗೆ ಇರೋದಕ್ಕೆ ಅಂತ ಕೊಟ್ಟಿದಾರೋ, ಮಾನವೀಯತೆ ಆಧಾರದ ಮೇಲೆ ಜಾಗಗಳನ್ನು ಕೊಟ್ಟಿದ್ದಾರೆ, ಕೆಲಸಗಾರರಿಗೆ ಜಾಗ ಕೊಡಬೇಕಲ್ಲ. ಅವುಗಳನ್ನ ಮಾರುವ ಹಕ್ಕು ಅಲ್ಲಿರುವಂತವ್ರಿಗೆ ಇಲ್ವಾ? ರಿಪೇರಿ ಮಾಡುವ ಹಕ್ಕು ಇಲ್ಲ. ನೋಡಿ, ರಿಪೇರಿ ಮಾಡ್ಬೇಕಾದ್ರೆ ಅವ್ರವ್ರು ಅಲ್ಲಲ್ಲಿ ಚಿಲ್ಲರೆ ರಿಪೇರಿ ಮಾಡ್ಬೇಕೇ ಹೊರತು ಅದನ್ನು ಹೊಡೆದು ನೀವು ಮತ್ತೊಂದು ಬಿಲ್ಡಿಂಗ್ ಕಟ್ಲಿಕ್ಕೆ ಆಗಲ್ಲ. ಲೈಸೆನ್ಸ್ ಸಿಕ್ಕಲ್ಲ ನಿಮ್ಗೆ, ಪಂಚಾಯತ್ ಲೈಸೆನ್ಸ್ ಸಿಕ್ಕಲ್ಲ. ತಂದೆದ್ದು ಮತ್ತು ಅತ್ತೆದ್ದು ಕೊಲೆಯಾಗಿದೆ ಅಂತ ಗೊತ್ತಾಗಿ ಸಂಜೆಯವರೆಗೆ ಬಳಕೆ ಬರದದ್ದು, ಪೋಸ್ಟ್ಮಾರ್ಟಮ್ ಆದ ಮೇಲೆ ಮಗ ಬಂದದ್ದು, ಅದನಂತರ ಡೆಡ್ ಬಾಡಿಯನ್ನು ಅವರು ಅಲ್ಲಿ ಕ್ರಿಮೇಷನ್ ಮಾಡಿದ್ದು, ಇಲ್ಲಿ ಧರ್ಮಸ್ಥಳದಲ್ಲೇ ಕ್ರಿಮೇಷನ್ ಮಾಡಿದ್ದು. ಅವರು ಸಂಬಂಧಿಕರೆಲ್ಲ ಇದ್ದಾರೆ. ಸಂತೋಷ್ ಅವರನ್ನು ಆ ಕೇಸಲ್ಲಿ ಫಿಕ್ಸ್ ಮಾಡಿಸ್ಲಿಕ್ಕೆ ನೋಡಿದ್ರು ಅಂತ ಆರೋಪ ಬಂತು ಗೊತ್ತಾ? ಸೌಜನ್ಯ ಕೇಸಿನ ಆರೋಪಿಯನ್ನು ಈ ಕೇಸಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ನೋಡಿದ್ರು, ನಾರಾಯಣಮ್ಮನ ಕೇಸಲ್ಲಿ ಅಂತ ಹೇಳಿ. ಅದು ಏನಂತ ಹೇಳಿದ್ರೆ, ಮೋಹನ್ ಅವ್ರು, ನನಗೇನ್ ಶಾಕ್ ಮತ್ತೆ ಏನ್ ಆಶ್ಚರ್ಯ ಆಗ್ತಿದೆ ಅಂತಂದ್ರೆ, ನೀವು ಹೇಳ್ತಿರೋ ಪ್ರಕಾರ ಇದು ಧರ್ಮಾಧಿಕಾರಿಗಳದ್ದೇ ಜಾಗ. ಹೌದು, ಅಲ್ಲಿ ಕಬಳಿಸೋ ಪ್ರಶ್ನೆನೂ ಬರ್ಲಿಲ್ಲ. ಆನೆ ಮಾವುತನ ಜಾಗ ಇದು, ಅವ್ನು ಕೊಡ್ಲಿಲ್ಲ ಅಂತ ವಿರೋಧ ಮಾಡಿದ್ದಕ್ಕೆ ಅವ್ನು ಹೊಡೆಯೋ ಪ್ರಶ್ನೆನೇ ಬರಲಿಲ್ಲ. ಅವ್ರದೇ ಜಾಗ, ಬಿಲ್ಡಿಂಗ್ ಅವ್ರದೇ. ಅಲ್ಲ ರೀ, ಇಲ್ಲಿ ಬಿಲ್ಡಿಂಗ್ ಅವ್ರದ್ದು. ಮೋಹನ್ ಸರ್, ಈ ಆನೆ ಮಾವತನ ಮಗ ಈಗ ಅದನಂತರ ಬಂದು ಅಲ್ಲ, ನಿಮಗ್ ಗೊತ್ತಿದೆ, ನಾನು ವ್ಯೂವರ್ಸ್ ನ ಇಲ್ಲಿ ನಾನು ಕಾನ್ಸಂಟ್ರೇಟ್ ಗ್ಯಾಪ್ ಮಾಡ್ತೀನಿ. ಏನಕ್ಕೆ ಇಲ್ಲಿ ಹೆಂಗೆ ಸುಳ್ಳುಗಳನ್ನ ಅದಕ್ಕೆ ಬಣ್ಣ ಹಚ್ಚಿ ಪ್ರಚಾರ ಮಾಡುವಂತ ಕೆಲಸ ಆಗ್ತಿದೆ ಅಂತಂದ್ರೆ, ಅಂದ್ರೆ ನೀವ್ ಹೇಳಿದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಕೆಲವು AI ವಿಡಿಯೋಗಳನ್ನ ನೀವು ನೋಡಿದಿರಲ್ಲ ಯೂಟ್ಯೂಬರ್ದು. ಇವರು ಯಾರು ಧರ್ಮಾಧಿಕಾರಿಗಳು ಜಾಗ ಕೊಡ್ಲಿಲ್ಲ ಅಂತ ಹೇಳಿ ಪ್ರಭಾವ ಬಳಸಿ ಅವ್ರನ್ನ ಹೊಡೆದು ಹಾಕ್ಬಿಟ್ರು, ಇದು ಮಾವುತನ ಜಾಗ ಆಗಿತ್ತು. ಬಟ್ ನೀವು ದಾಖಲೆಗಳ ಸಮೇತ ಹೇಳ್ತಾ ಇದ್ರಿ 2012ರಲ್ಲಿ ದಾಖಲೆ ತೆಗೆಸಿ, 2016ರಲ್ಲಿ ದಾಖಲೆ ತೆಗೆಸಿ, ಅದು ಯಾರ ಹೆಸರಲ್ಲಿ ಇತ್ತು ಅಂತ. ಇವ್ರ ಜಾಗ ಅಲ್ವೇ ಅಲ್ಲ, ಇನ್ನು ಕಬಳಿಸೋದು ಇಲ್ಲಿಂದ ಬಂತು. 2012ಗಿಂತ ಮೊದಲಿದ್ದು ಬೇಕಾದ್ರೆ ನೀವು ಈ ತೆಗೀರಿ, ಅದು ಸಂಜಯ್ ಹೆಗ್ಡೆ ಅವ್ರ ಹತ್ರಲ್ಲಿದೆ. ಸೊ ನೀವು ಆ ಜಾಗದಲ್ಲಿ ಧರ್ಮಸ್ಥಳದ ಹೆಗಡೆ ಅವರು ಈಗ ಅಯೋಧ್ಯೆ ಅಂತ ಹೋಟ್ಲ್ ಕಟ್ಟಿದ್ದಾರೆ, ಅದಕ್ಕೆ ಲೈಸೆನ್ಸ್ ಆಗೋದಿಲ್ವಾ? ಲೈಸೆನ್ಸ್ ಮಾಡಿರ್ಲಿಲ್ವಾ? ಲೈಸೆನ್ಸ್ ಕೊಡುವಾಗ ಅದರ ಜಾಗದ RTC ಹೇಳುದಿಲ್ವಾ? ಯಾರ ಹೆಸರಲ್ಲಿ ಲೈಸೆನ್ಸ್ ಕೊಡ್ತಾರೆ? ಎಲ್ಲಾ ರೆಕಾರ್ಡ್ ಸಿಗುತ್ತಲ್ಲ. ಸೊ ಇನ್ನೂ 100 ವರ್ಷ ಹಳೆ ರೆಕಾರ್ಡ್ಸ್ ತೆಗೆಸಿ ಅಥವಾ 20 ವರ್ಷದ ಹಳೆ ರೆಕಾರ್ಡ್ ತೆಗೆಸಿ ಮಾವುತನ ಹೆಸರಲ್ಲಿ 1 ಇಂಚು ಜಾಗ ಇಲ್ಲ ನಿಮ್ಮ ಪ್ರಕಾರ? ಇಲ್ಲ. ಧರ್ಮಸ್ಥಳದಲ್ಲಿ ಇನ್ನೊಬ್ಬರ ಹೆಸರಲ್ಲಿ ಜಾಗವೇ ಇಲ್ಲ. 75ರಲ್ಲಿ ಭೂಸುಧಾರಣೆ ಕಾಯ್ದೆ ಬಂದಾಗ ಯಾರೆಲ್ಲ ಡಿಕ್ಲರೇಷನ್ ಕೊಟ್ಟು ಅವರವರ ಹೆಸರಲ್ಲಿ ಜಾಗ ಆಗಿದೋ
ಅಷ್ಟು ಜಾಗ ಮಾತ್ರ ಆಗಿರೋದು. ಅದರ ನಂತರ ಯಾರಿಗೂ ಅಲ್ಲಿ ಜಾಗ ಆಗಿಲ್ಲ. 1400 ಚಿಲ್ಲರೆ ಎಕರೆ ಜಾಗ ಧರ್ಮಸ್ಥಳದವರ ಹೆಸರಲ್ಲಿ ಇದೆ. 3872 ಎಕರೆ ಚಿಲ್ಲರೆ ಜಾಗ ಇತ್ತು ಅಲ್ಲಿ. 4872 ಎಕರೆ ಜಾಗ ಇತ್ತು. ಅದರಲ್ಲಿ 3400 ಎಕರೆ ಚಿಲ್ಲರೆ ಜಾಗ ಒಕ್ಕಲ್ಗಳಿಗೆ ಹೋಗಿದೆ. ಉಳಿದದ್ದು 1400 ಚಿಲ್ಲರೆ ಎಕರೆ ಜಾಗ, ಆ ಜಾಗ ಇದೆ ಧರ್ಮಸ್ಥಳದಲ್ಲಿ. ಅವರು ಹೆಗ್ಗಡೆ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾರ್ಯಾರಿಗೆ ಇರೋದಕ್ಕೆ ಅಂತ ಕೊಟ್ಟಿದಾರೋ, ಮಾನವೀಯತೆ ಆಧಾರದ ಮೇಲೆ ಜಾಗಗಳನ್ನು ಅಲ್ಲ, ಕೊಟ್ಟಿದ್ದಾರೆ, ಕೆಲಸಗಾರರಿಗೆ ಜಾಗ ಕೊಡಬೇಕಲ್ಲ. ಅವುಗಳನ್ನ ಮಾರುವ ಹಕ್ಕು ಅಲ್ಲಿರುವಂತವ್ರಿಗೆ ಇಲ್ವಾ? ಇಲ್ಲ, ರಿಪೇರಿ ಮಾಡುವ ಹಕ್ಕು ಇಲ್ಲ. ನೋಡಿ, ರಿಪೇರಿ ಮಾಡ್ಬೇಕಾದ್ರೆ ಅವ್ರವ್ರು ಅಲ್ಲಲ್ಲಿ ಚಿಲ್ಲರೆ ರಿಪೇರಿ ಮಾಡ್ಬೇಕೇ ಹೊರತು ಅದನ್ನು ಒಡೆದು ನೀವು ಮತ್ತೊಂದು ಬಿಲ್ಡಿಂಗ್ ಕಟ್ಲಿಕ್ಕೆ ಆಗಲ್ಲ. ಲೈಸೆನ್ಸ್ ಸಿಕ್ಕಲ್ಲ ನಿಮ್ಗೆ. ಪಂಚಾಯತ್ ಲೈಸೆನ್ಸ್ ಸಿಕ್ಕಲ್ಲ. ತಂದೆದ್ದು ಮತ್ತು ಅತ್ತೆದ್ದು ಕೊಲೆಯಾಗಿದೆ ಅಂತ ಗೊತ್ತಾಗಿ ಸಂಜೆಯವರೆಗೆ ಬಳಕೆ ಬರದದ್ದು. ಪೋಸ್ಟ್ ಮಾರ್ಟಮ್ ಆದ ಮೇಲೆ ಮಗ ಬಂದದ್ದು. ಅದರ ನಂತರ ಡೆಡ್ ಬಾಡಿಯನ್ನು ಅವರು ಅಲ್ಲಿ ಕ್ರಿಮೇಷನ್ ಮಾಡಿದ್ದು. ಇಲ್ಲಿ ಧರ್ಮಸ್ಥಳದಲ್ಲೇ ಕ್ರಿಮೇಷನ್ ಮಾಡಿದ್ದು. ಅವರು ಸಂಬಂಧಿಕರೆಲ್ಲ ಇದ್ದಾರೆ. ಸಂತೋಷ್ ಅವರನ್ನು ಆ ಕೇಸಲ್ಲಿ ಫಿಕ್ಸ್ ಮಾಡಿಸ್ಲಿಕ್ಕೆ ನೋಡಿದ್ರು ಅಂತ ಆರೋಪ ಬಂತು, ಗೊತ್ತಾ? ಸೌಜನ್ಯ ಕೇಸಿನ ಆರೋಪಿಯನ್ನು ಈ ಕೇಸಲ್ಲಿ ಫಿಕ್ಸ್ ಮಾಡ್ಲಿಕ್ಕೆ ನೋಡಿದ್ರು, ನಾರಾಯಣಮ್ಮನ ಕೇಸಲ್ಲಿ ಅಂತ ಹೇಳಿ. ಅದು ಏನಂತ ಹೇಳಿದ್ರೆ, ಮೋಹನ್ ಅವ್ರು, ನನಗೇನ್ ಶಾಕ್ ಮತ್ತೆ ಏನ್ ಆಶ್ಚರ್ಯ ಆಗ್ತಿದೆ ಅಂತಂದ್ರೆ, ನೀವು ಹೇಳ್ತಿರೋ ಪ್ರಕಾರ ಇದು ಧರ್ಮಾಧಿಕಾರಿಗಳದ್ದೇ ಜಾಗ. ಹೌದು, ಅಲ್ಲಿ ಕಬಳಿಸು ಪ್ರಶ್ನೆನೂ ಬರ್ಲಿಲ್ಲ. ಇಲ್ಲ, ಆನೆ ಮಾವುತನ ಜಾಗ ಇದು, ಅವ್ನು ಕೊಡ್ಲಿಲ್ಲ ಅಂತ ವಿರೋಧ ಮಾಡಿದ್ದಕ್ಕೆ ಅವ್ನು ಹೊಡೆಯೋ ಪ್ರಶ್ನೆನೇ ಬರಲಿಲ್ಲ. ಅವ್ರದೇ ಜಾಗ, ಅವ್ರದೇ ಜಾಗ, ಬಿಲ್ಡಿಂಗ್ ಅವ್ರದೇ. ಅಲ್ಲ ರೀ, ಇಲ್ಲಿ ಬಿಲ್ಡಿಂಗ್ ಅವ್ರದ್ದು. ಮೋಹನ್ ಸರ್, ಈ ಆನೆ ಮಾವುತನ ಮಗ ಈಗ ಅದನಂತರ ಬಂದು, ಅಲ್ಲ ನಿಮಗ್ ಗೊತ್ತಿದೆ, ನಾನು ವ್ಯೂವರ್ಸ್ ನ ಇಲ್ಲಿ ನಾನು ಕಾನ್ಸಂಟ್ರೇಟ್ ಗ್ಯಾಪ್ ಮಾಡ್ತೀನಿ. ಏನಕ್ಕೆ ಇಲ್ಲಿ ಹೆಂಗೆ ಸುಳ್ಳುಗಳನ್ನ ಅದಕ್ಕೆ ಬಣ್ಣ ಹಚ್ಚಿ ಪ್ರಚಾರ ಮಾಡುವಂತ ಕೆಲಸ ಆಗ್ತಿದೆ ಅಂತಂದ್ರೆ, ಅಂದ್ರೆ ನೀವ್ ಹೇಳಿದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಕೆಲವು AI ವಿಡಿಯೋಗಳನ್ನ ನೀವು ನೋಡಿದ್ರಲ್ಲ ಯೂಟ್ಯೂಬರ್ದು. ಇವರು ಯಾರು ಧರ್ಮಾಧಿಕಾರಿಗಳು ಜಾಗ ಕೊಡ್ಲಿಲ್ಲ ಅಂತ ಹೇಳಿ ಪ್ರಭಾವ ಬಳಸಿ ಅವ್ರನ್ನ ಹೊಡೆದು ಹಾಕ್ಬಿಟ್ರು. ಇದು ಮಾವುತನ ಜಾಗ ಆಗಿತ್ತು. ಬಟ್ ನೀವು ದಾಖಲೆಗಳ ಸಮೇತ ಹೇಳ್ತಾ ಇದ್ರಿ 2012ರಲ್ಲಿ ದಾಖಲೆ ತೆಗೆಸಿ, 2016ರಲ್ಲಿ ದಾಖಲೆ ತೆಗೆಸಿ ಅದು ಯಾರ ಹೆಸರಲ್ಲಿ ಇತ್ತು ಅಂತ. ಇವ್ರ ಜಾಗ ಅಲ್ವೇ ಅಲ್ಲ, ಇನ್ನು ಕಬಳಿಸೋದು ಇಲ್ಲಿಂದ ಬಂತು. 2012ಗಿಂತ ಮೊದಲಿದ್ದು ಬೇಕಾದ್ರೆ ನೀವು ಈಸಿ ತೆಗೀರಿ, ಅದು ಸಂಜಯ್ ಹೆಗ್ಡೆ ಅವರ ಹೆಸರಲ್ಲಿದೆ. ಸೊ ನೀವು ಆ ಜಾಗದಲ್ಲಿ ಧರ್ಮಸ್ಥಳದ ಹೆಗಡೆಯವರು ಈಗ ಅಯೋಧ್ಯೆ ಅಂತ ಹೋಟ್ಲ್ ಕಟ್ಟಿದ್ದಾರೆ. ಅದಕ್ಕೆ ಲೈಸೆನ್ಸ್ ಆಗೋದಿಲ್ವಾ? ಲೈಸೆನ್ಸ್ ಮಾಡಿರ್ಲಿಲ್ವಾ? ಲೈಸೆನ್ಸ್ ಕೊಡುವಾಗ ಜಾಗದ RTC ಹೇಳುದಿಲ್ವಾ? ಯಾರ ಹೆಸರಲ್ಲಿ ಲೈಸೆನ್ಸ್ ಕೊಡ್ತಾರೆ? ಎಲ್ಲಾ ರೆಕಾರ್ಡ್ ಸಿಗುತ್ತಲ್ಲ. ಸೊ ಇನ್ನು 100 ವರ್ಷ ಹಳೆ ರೆಕಾರ್ಡ್ಸ್ ತೆಗೆಸಿ, 20 ವರ್ಷದ ಹಳೆ ರೆಕಾರ್ಡ್ ತೆಗೆಸಿ, ಮಾವುತನ ಹೆಸರಲ್ಲಿ 1 ಇಂಚು ಜಾಗ ಇಲ್ಲ ನಿಮ್ ಪ್ರಕಾರ? ಇಲ್ಲ. ಧರ್ಮಸ್ಥಳದಲ್ಲಿ ಇನ್ನೊಬ್ಬರ ಹೆಸರಲ್ಲಿ ಜಾಗವೇ ಇಲ್ಲ.